ವಿಪಕ್ಷ ನಾಯಕರಿಂದ ಆರ್ ಅಶೋಕ್ ಅವರು ನಮ್ಮ ಜೊತೆ ಬಂದು ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೂಢ ಹೋರಾಟವನ್ನು ನಿಮ್ಮ ನೇತೃತ್ವ ದೊಡ್ಡ ಹೋರಾಟ ಮಾಡಿದ್ದಾರೆ. ಆದರೆ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಗಂಭೀರ ಆರೋಪ ಮಾಡಿದ್ದಾರೆ, ನನಗೆ ಹಣದ ಆಮಿಷವನ್ನು ಒಡ್ತಾ ಇದ್ದಾರೆ ಅಂತ ಹೇಳಿ. ಇದು ಭಾಳ ಗುರುತರದ ಆಪಾದನೆಯನ್ನು ಮಾಡಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಅವ್ರ ಕುಟುಂಬ ವರ್ಗದವರು ರಿಯಾಕ್ಷನ್ ಮಾಡಬೇಕಾಗ್ತೈತೆ. ಯಾಕೆಂದರೆ ಸಮಾಜದ ಒಳಿತಿಗೋಸ್ಕರ ಮೈಸೂರಿನ ಆಸ್ತಿಗಳನ್ನು ಸರ್ಕಾರಕ್ಕೆ ಉಳಿಸುವಂಥ ಕೆಲಸವನ್ನು ಕೃಷ್ಣ ಮಾಡಿದ್ದಾರೆ. ಸೊ ಅವ್ರಿಗೆ ಆಮಿಷ ಕೊಡುವಂಥದ್ದು, ದುಡ್ಡಿನ ಆಫರ್ ಕೊಡುವಂಥದ್ದು, ಕೇಸನ್ನು ಮುಚ್ಚಾಕುವಂಥದ್ದು ಕೂಡ ದೊಡ್ಡ ಅಪರಾಧ. ಈ ಅಪರಾಧಕ್ಕೆ ದೊಡ್ಡ ಶಿಕ್ಷೆನೂ ಕೂಡ ಇದೆ. ಆ ದೃಷ್ಟಿಯಿಂದ ಇದನ್ನು ಕೂಡಲೇ ತನಿಖೆ ಮಾಡಬೇಕು ಮತ್ತು ಅವರಿಗೆ ಪೂರ್ತಿ ರಕ್ಷಣೆಯನ್ನು ಕೊಡಬೇಕು. ಮತ್ತು ಅವ್ರ ಮೇಲೆ ಯಾವುದೇ ರೀತಿ ಹಲ್ಲೆ ಆಗದಂಗೆ ಈಗಾಗಲೇ ಅವ್ರ ಮೇಲೆ ಕೇಸ್ಗಳು ಹಾಕುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದರಿಂದ ಕೂಡಲೇ ಪೊಲೀಸ್ ಇಲಾಖೆ ಅವ್ರಿಗೆ ಪೂರ್ಣ ರಕ್ಷಣೆಯನ್ನು ಕೊಡಬೇಕು. ಇಲ್ಲಾಂದರೆ ನಾಳೆ ಏನಾದರೂ ಅನಾಹುತ ಆದರೆ ಪೊಲೀಸ್ ಇಲಾಖೆನೇ ಕಾರಣ ಆಗುತ್ತೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಆಪ್ತರು ಇವನ್ನ ಪ್ರಯತ್ನವನ್ನು ಮಾಡಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಅಲ್ಲ, ಇದೆಲ್ಲ ನಡೀತಾ ಇದೆ, 100% ಡೌಟೇ ಇಲ್ಲ. ಅವ್ರ ಮೇಲೆ ಭಾಳ ಒತ್ತಡ ಹಾಕಿದ್ದಾರೆ. ಆದರೂ ಕೂಡ ಅವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಅವನಿಗೆ ಬೆಂಬಲವನ್ನು ಕೊಡ್ತೀವಿ. ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ ಅಂತೀರಿ ಸರ್? ಹಾಗಾದರೆ ಗ್ಯಾರಂಟಿ ಕೊಡೋದೇ ಇಲ್ಲ. ಮುಖ್ಯಮಂತ್ರಿಗಳ ಮೇಲೆ ಮಾಡಿರೋದ್ರಿಂದ ಕೊಡೋದೇ ಇಲ್ಲ. ಆದರೆ ಪೊಲೀಸ್ ಇಲಾಖೆ ನಾಳೆ ಈ ಸರ್ಕಾರ ಹೊರಟೋಗ್ತೈತೆ, ಭಾಳ ದಿನ ಏನು ಇರಲ್ಲ. ಅದನ್ನ ಪೊಲೀಸ್ ಇಲಾಖೆ ಎಚ್ಚರ ವಹಿಸಿ ಅವರಿಗೆ ರಕ್ಷಣೆ ಕೊಡಬೇಕು. ಅದು ಕರ್ತವ್ಯ. ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನು ಮಾಡ್ತಾರೆ. ಇದಿಷ್ಟು ವಿಪಕ್ಷ ನಾಯಕರಿಂದ ಆರ್ ಅಶೋಕ್ ಅವರ ಮಾತು. ಸ್ನೇಹಮಯಿ ಕೃಷ್ಣ ಅವರ ಹೋರಾಟವನ್ನು ಹತ್ತಿಕ್ಕೋ ರೀತಿಯಲ್ಲಿ ಈಗಾಗಲೇ ಈ ರೀತಿಯಾದ ಆಮಿಷ ಒಡ್ತಾ ಇರೋದು ಗಮನಕ್ಕೆ ಬಂದಿದೆ. ಸರ್ಕಾರ ರಕ್ಷಣೆಯನ್ನು ಕೊಡ್ತಾ ಇಲ್ಲ. ಒಂದು ಪಕ್ಷದಲ್ಲಿ ಏನಾದರೂ ಸ್ನೇಹಮಯಿ ಕೃಷ್ಣನಿಗೆ ಏನೇ ತೊಂದರೆ ಆದರೂ ಕೂಡ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ. ಇದು ಸರ್ಕಾರ ರಕ್ಷಣೆಯನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ.